ಶೀಘ್ರವೇ ಕರಪ್ಟ್ ತಹಶೀಲ್ದಾರ್ ಮಮತಾ ವಿರುದ್ಧ ಕ್ರಮ ಫಿಕ್ಸ್. ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ವರದಿಗೆ ಸ್ಪಂದಿಸಿದಂತಹ ಕಂದಾಯ ಮಂತ್ರಿ. ನಾರ್ತ್ ಎಸಿ ಕಚೇರಿ ತಹಶೀಲ್ದಾರ್ ಮಮತಾ ಲಂಚಕಾಂಡ ಪ್ರಕರಣ ಶೀಘ್ರವೇ ಕರಪ್ಟ್ ತಹಶೀಲ್ದಾರ್ ಮಮತಾ ವಿರುದ್ಧ ಕ್ರಮ ಫಿಕ್ಸ್. ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ವರದಿಗೆ ಸ್ಪಂದನೆ ಮಾಡಿದಂತಹ ಕಂದಾಯ ಮಂತ್ರಿ. ನಾರ್ತ್ ಎಸಿ ಕಚೇರಿ ತಹಶೀಲ್ದಾರ್ ಮಮತಾ ಲಂಚ ಕಾಂಡ ಪ್ರಕರಣ. ನಾನು ಕೂಡ ಒಂದು ಆಡಿಯೋವನ್ನ ಗಮನಿಸಿದ್ದೆ ಅಂತ ಹೇಳಿರುವಂತಹ ಕೃಷ್ಣ ಬೈರೇಗೌಡರು ಈಗಾಗಲೇ ಕೇಸ್ ವರ್ಕರ್ ಸುಮಾ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದೇವೆ. ತಹಶೀಲ್ದಾರ್ ಮಮತಾ ವಿಚಾರದಲ್ಲಿ ಆತಂಕ ಬೇಡ, ಅವರಿಗೂ ಕೂಡ ತನಿಖೆ ಮಾಡಲಿಕ್ಕೆ ಸೂಚನೆಯನ್ನ ನೀಡಿದ್ದೇವೆ. ಆಡಿಯೋ ನೈಜತೆ ಮತ್ತು ಪ್ರಕರಣದ ಪ್ರೈಮಾ ಫೇಸಿ ಈ ಒಂದು ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ಳುತ್ತೇವೆ. ತಕ್ಷಣ ಕ್ರಮವನ್ನ ಕೈಗೊಳ್ಳಲು ಆಗುವುದಿಲ್ಲ, ಆದ್ದರಿಂದ ಅದಕ್ಕೆ ಅಂತ ಹೇಳಿ ನಿಯಮಗಳಿರ್ತವೆ. ನಾವು ತಕ್ಷಣ ಕ್ರಮ ಕೈಗೊಂಡ್ರೆ ಅವರು ಸ್ಟೇ ತರಬಹುದಾಗಿರುತ್ತೆ, ಕ್ರಮ ತೆಗೆದುಕೊಳ್ಳುತ್ತೇವೆ, ಅದರಲ್ಲಿ ಯಾವುದೇ ವಿಚಾರವಿಲ್ಲ, ಅವರ ಪರವಾಗಿ ನಿಂತುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಫ್ರೀಡಂ ಟಿವಿ ಪ್ರಶ್ನೆಗೆ ಉತ್ತರಿಸಿದಂತಹ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಭ್ರಷ್ಟ ತಹಶೀಲ್ದಾರ್ ಮಮತಾ ಲಂಚದ ವರದಿ ಬಿತ್ತರಿಸಿದ್ದಂತಹ ಫ್ರೀಡಂ ಟಿವಿ. ಎಸ್ ವೀಕ್ಷಕರೇ, ಮಮತಾ ಲಂಚಕಾಂಡವನ್ನ ಇಂಚಿಂಚು ಫ್ರೀಡಂ ಟಿವಿಯಲ್ಲಿ ಹೇಳಲಾಗಿತ್ತು. ಫ್ರೀಡಂ ಟಿವಿಯಲ್ಲಿ ಬಂದಿರುವಂತಹ ವರದಿಯನ್ನ ಸ್ವತಃ ಕಂದಾಯ ಸಚಿವರೇ ನೋಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡ್ಕೊಂಡ್ ಬರೋಣ. ನಾವು ಪರೀಕ್ಷೆ ಮಾಡಿ ಆಮೇಲೆ ಸರ್, ಬೆಂಗಳೂರು ನಾರ್ತ್ ಎಸಿ ಕಚೇರಿಯಲ್ಲಿ ತಹಸೀಲ್ದಾರ್ ಮಮತಾ ಅಂತ ಓಪನ್ ಆಗಿ 50 ಲಕ್ಷ ಲಂಚ ಕೇಳ್ತಾರೆ ಸರ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಸುಮಾ ಅಂತ ಸಸ್ಪೆಂಡ್ ಮಾಡಿದ್ದಾರೆ. ಮಮತಾ ಮೇಲೆ ಡಿಸಿ ಇದುವರೆಗೂ ಆಕ್ಷನ್ ತಗೊಂಡಿಲ್ಲ, ಸರ್ಕಾರ ಕೂಡ ಇದುವರೆಗೂ ಆಕ್ಷನ್ ತಗೊಂಡಿಲ್ಲ. ಓಪನ್ ಆಗಿ 50 ಲಕ್ಷ ಎಸಿ ಅಂತ ಆರ್ಡರ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಮೊನ್ನೆ ನಾನು ಹೋದ ಶನಿವಾರ ಶುಕ್ರವಾರ ಹೇಳಿದ್ದೇನೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಿಗೆ ಎನ್ಕ್ವೈರಿ ಮಾಡೋದಕ್ಕೆ ಆಡಿಯೋ ಇದೆ. ಇನ್ಫ್ಯಾಕ್ಟ್ ಆಡಿಯೋ ನೈಜತೆಯನ್ನ ನಾವು ಪರೀಕ್ಷೆ ಮಾಡಿ ಆಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳೋರು ಕೂಡ ಇದ್ದಾರೆ. ಆದ್ರೆ ಅದಕ್ಕೂ ನಾವು ಕಾಯ್ದೆ ಈಗಾಗಲೇ ಒಬ್ಬರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಉಳಿದವ್ರದ್ದು ಕೂಡ ಆಡಿಯೋ ನೈಜತೆ ಪ್ಲಸ್ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಅವರ ಏನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಪ್ರಿಲಿಮಿನರಿ ತನಿಖೆ ಮಾಡಿ ಆಮೇಲೆ ಉಳಿದೊಂದು ಆಕ್ಷನ್ ತಗೋತೀವಿ. ಅದರಲ್ಲಿ ಏನ್ ಮುಚ್ಚುಮರೆ ಇಲ್ಲ. ಆಗುತ್ತೆ, ಹೇಳಿದ ತಕ್ಷಣ ಹಂಗಲ್ಲ ನೋಡಿ. ಒಂದು ಸರ್ಕಾರದಲ್ಲಿ ಪ್ರಕ್ರಿಯೆ ಇದೆ. ಯಾವ ಸಾಕ್ಷಿ? ಸಾಕ್ಷಿ ನೀವ್ ಹೇಳ್ತೀರಾ, ಕೋರ್ಟ್ ಅವ್ರ ಸಾಕ್ಷಿ. ನೀವ್ ಹೇಳಿದ್ ಒಂದೇ ಸಾಕ್ಷಿ ಅಲ್ಲ. ಕಾನೂನಲ್ಲಿ ಸಾಕ್ಷಿ ಅಂದ್ರೆ ಏನು ಅಂತ ಇದೆ. ನಮ್ಮ ಮೇಲೆ ಕೋರ್ಟ್ನವರು ಕೂತಿದ್ದಾರೆ. ನಾವು ಇದನ್ನೇ ಆರ್ಡರ್ ಮಾಡಿದ್ರೆ 5 ನಿಮಿಷ ಸ್ಟೇ ಕೊಡೋಕೆ, ಅದರಿಂದ ಯಾವ ಸಾರ್ಥಕತೆನೂ ಆಗೋದಿಲ್ಲ. ನಾವು ಕೆಲವು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ತಗೋಬೇಕಾಗುತ್ತೆ. ಈಗ ಸುಮಾ ಅವರು ನೇರವಾಗಿ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿ ತಗೊಳ್ತೀವಿ. ಅದ್ರಲ್ಲಿ ಏನ್ ಮುಲಾಜೇನಿಲ್ಲ. ನಮ್ದು ಇಂಟ್ರೆಸ್ಟ್ ಒಂದೇ, ಏನು ಬೇರೆ ಉದ್ದೇಶ. ಥ್ಯಾಂಕ್ ಯು ಎಲ್ಲರಿಗೂ. ಸರ್, ಬೆಂಗಳೂರು ನಾರ್ತ್ ಎಸಿ ಕಚೇರಿಯಲ್ಲಿ ತಹಸೀಲ್ದಾರ್ ಮಮತಾ ಅಂತ ಓಪನ್ ಆಗಿ 50 ಲಕ್ಷ ಲಂಚ ಕೇಳ್ತಾರೆ ಸರ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಸುಮಾ ಅಂತ ಸಸ್ಪೆಂಡ್ ಮಾಡಿದ್ದಾರೆ. ಮಮತಾ ಮೇಲೆ ಡಿಸಿ ಇದುವರೆಗೂ ಆಕ್ಷನ್ ತಗೊಂಡಿಲ್ಲ, ಸರ್ಕಾರ ಕೂಡ ಇದುವರೆಗೂ ಆಕ್ಷನ್ ತಗೊಂಡಿಲ್ಲ. ಓಪನ್ ಆಗಿ 50 ಲಕ್ಷ ಎಸಿ ಅಂತ ಆರ್ಡರ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಮೊನ್ನೆ ನಾನು ಹೋದ ಶನಿವಾರ ಶುಕ್ರವಾರ ಹೇಳಿದ್ದೇನೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಿಗೆ ಎನ್ಕ್ವೈರಿ ಮಾಡೋದಕ್ಕೆ ಆಡಿಯೋ ಇದೆ. ಇನ್ಫ್ಯಾಕ್ಟ್ ಆಡಿಯೋ ನೈಜತೆಯನ್ನ ನಾವು ಪರೀಕ್ಷೆ ಮಾಡಿ ಆಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳೋರು ಕೂಡ ಇದ್ದಾರೆ. ಆದ್ರೆ ಅದಕ್ಕೂ ನಾವು ಕಾಯ್ದೆ ಈಗಾಗಲೇ ಒಬ್ಬರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಉಳಿದವ್ರದ್ದು ಕೂಡ ಆಡಿಯೋ ನೈಜತೆ ಪ್ಲಸ್ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಅವರ ಏನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಪ್ರಿಲಿಮಿನರಿ ತನಿಖೆ ಮಾಡಿ ಆಮೇಲೆ ಉಳಿದೊಂದು ಆಕ್ಷನ್ ತಗೋತೀವಿ.
ಅದ್ರಲ್ಲಿ ಏನ್ ಮುಚ್ಚುಮರೆ ಇಲ್ಲ. ಸುಮಾ ಮೇಲೆ ಆಕ್ಷನ್ ಆಗಿದೆ, ಮಮತಾ ಮೇಲೆ ಆಕ್ಷನ್ ಆಗುತ್ತೆ. ಹೇಳಿದ ತಕ್ಷಣ ಆಗಲ್ಲ ನೋಡಿ, ಒಂದು ಸರ್ಕಾರದಲ್ಲಿ ಪ್ರಕ್ರಿಯೆ ಇದೆ. ಸಾಕ್ಷಿ ಇದ್ರು ವಿಳಂಬ. ಯಾವ ಸಾಕ್ಷಿ? ಸಾಕ್ಷಿ ನೀವ್ ಹೇಳ್ತೀರಾ, ಕೋರ್ಟ್ ಅವ್ರ ಸಾಕ್ಷಿ. ನೀವ್ ಹೇಳಿದ್ ಒಂದೇ ಸಾಕ್ಷಿ ಅಲ್ಲ. ಕಾನೂನಲ್ಲಿ ಸಾಕ್ಷಿ ಅಂದ್ರೆ ಏನು ಅಂತ ಇದೆ. ನಮ್ಮ ಮೇಲೆ ಕೋರ್ಟ್ನವರು ಕೂತಿದ್ದಾರೆ. ನಾವು ಇದನ್ನೇ ಆರ್ಡರ್ ಮಾಡಿದ್ರೆ 5 ನಿಮಿಷ ಸ್ಟೇ ಕೊಡೋಕೆ, ಅದರಿಂದ ಯಾವ ಸಾರ್ಥಕತೆನೂ ಆಗೋದಿಲ್ಲ. ನಾವು ಕೆಲವು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ತಗೋಬೇಕಾಗುತ್ತೆ. ಈಗ ಸುಮಾ ಅವರು ನೇರವಾಗಿ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವ್ರ ಮೇಲೆ ಆಕ್ಷನ್ ತಗೊಂಡಿದೀವಿ. ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿ ತಗೊಳ್ತೀವಿ. ಅದ್ರಲ್ಲಿ ಏನ್ ಮುಲಾಜೇನಿಲ್ಲ. ನಮ್ದು ಇಂಟ್ರೆಸ್ಟ್ ಒಂದೇ, ಏನು ಬೇರೆ ಉದ್ದೇಶ. ಎಸ್ ವೀಕ್ಷಕರೇ, ಯಾವ ರೀತಿಯಾಗಿ ಕಂದಾಯ ಸಚಿವರಿಗೆ ನಮ್ಮ ಫ್ರೀಡಂ ಟಿವಿಯ ಪ್ರತಿನಿಧಿ ಅವರು ಹೇಳ್ತಾ ಇದ್ದಾರೆ ನೋಡಿ. ನಾನು ಈ ಮೊದಲೇ ನೋಡಿದ್ದೆ ಅಂತ ಹೇಳಿ ಕಂದಾಯ ಸಚಿವರು ಕೂಡ ಮಾತನಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಆಡಿಯೋ ಇದೆ, ನೋಡ್ಕೊಂಡ್ಬರೋಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ನೆನ್ನೆ ಕ್ರಷರ್ ಇಂದ ಬರಕ್ ನಂಗೆ ಲೇಟ್ ಆಗೋಯ್ತು. ಅದಕ್ಕೆ ಅಷ್ಟೊತ್ನಲ್ಲಿ ಮಾಡಿದೆ ಮೇಡಮ್, ಫ್ರೀ ಇರ್ತೀರೇನೋ ಅಂತ. ಮತ್ತೆ ಮನೆಗೆ ಹೋಗಿ 8-9 ಗಂಟೆ ಆಗ್ಬಿಡಿರುತ್ತೆ ಪಾಪ ನಿಮ್ಗೆ ಆ ಟ್ರಾಫಿಕ್ ಅಲ್ಲಿ. ಇಲ್ಲ, ಇನ್ನು ನಾನು ಮನೆಗೆ ಹೋಗ್ತಾ ಇದ್ದೆ, ಲೇಟ್ ಆಯ್ತು. ಹೌದಾ ಮೇಡಮ್? ಅದಕ್ಕೆ ಅಷ್ಟೊತ್ತಿಗೆ ಹೋದ್ರ ಮೇಡಮ್? ಹೌದು, ಫುಲ್ ಮಳೆ ಜಾಮ್ ಅಲ್ಲ, ಅದಕ್ಕೆ ಜೊತೆಲಿ ಯಾರು ಇದ್ರಲ್ಲ, ಅದಕ್ಕೆ ಫೋನ್ ಕಟ್ ಮಾಡಿದೆ. ಹೌದಾ, ಓಕೆ, ಸಾರಿ ಮೇಡಮ್, ಡಿಸ್ಟರ್ಬ್ ಆಯ್ತೇನೋ. ಮತ್ತೆ ಇರ್ಲಿ, ಅಲ್ಲ ಹಂಗೆಲ್ಲ ಮಾತಾಡಕ್ಕಾಗಲ್ಲ, ಕಂಫರ್ಟಬಲ್ ಆಗಿರೋಲ್ಲ. ಫ್ರೆಂಡ್ಸ್ ಮೇಡಮ್, ಅವ್ರ ಆಫೀಸ್ನವರೆಲ್ಲ ಕೆಲವರೆಲ್ಲ ಡ್ರಾಪ್ ಕೊಟ್ಟು. ಮೇಡಮ್, ವೆಹಿಕಲ್ ಬರಲ್ಲ, ಕಾರಲ್ಲಿ ಬರಲ್ಲ ಮೇಡಮ್ ನೀವು? ಕ್ಯಾಬಲ್ಲೇ. ಹೌದಾ, ನನಗ್ ಡ್ರೈವರ್ ಬರ್ತಾರೆ ಇವತ್ತು, ಸೆಲ್ಫ್ ಡ್ರೈವ್. ನಾನು ಕಾರ್ ತೆಗಿತಾ ಇದ್ದೀನಿ ಇವತ್ತು. ಹೌದಾ? ಹ್ಞೂ ಮೇಡಮ್, ಇವತ್ತು ಅವ್ನು ಬರಲ್ಲ ಅಂತಿದ್ದ. ನಾನು ನಿಮ್ಗೆ ಸಂಜೆ ಅಷ್ಟು ಫೋನ್ ಮಾಡ್ತೀನಿ ಮೇಡಮ್. ಪ್ಲೀಸ್ ಬೇಡ ಮೇಡಮ್, ಇವತ್ತು ಮುಗಿಸ್ಬಿಡ್ರಿ. ಇವತ್ತು ಸಿಗ್ಬೇಕಲ್ಲಪ್ಪ ಅವರು. ಬಂದೇ ಇಲ್ವಾ ಸಾಹೇಬ್ರು? ಹೌದಾ? ಅವ್ರು ಬಂದ್ರೆ 5 ನಿಮಿಷ ಕೆಲಸ ಮಾಡ್ಕೊಟ್ಬಿಡ್ತೀನಿ. ಬಂತಾನೆ ಇಲ್ಲ, ಜಡ್ಜು ತೀರೋಗಿದ್ರು ಒಬ್ರು, ಅಲ್ಲಿ ಹೋಗಿದ್ದಾರೆ. ಹೌದಾ ಮೇಡಮ್? ಆಯ್ತಾ? ಹಂಗಾಗಿ ಇವ್ರು ಅವ್ರು ನನ್ ಕೈ ಸಿಗದೆ ದೊಡ್ಡ ವಿಷಯ. ಸಿಕ್ಕ ತಕ್ಷಣ ಪಟ್ಟದಲ್ಲಿ ಇಟ್ಕೋತೀನಿ. ಆಫೀಸ್ ಬೇಕಾದ್ರೆ ನೀವೇ ವಿಚಾರಿಸ್ಕೊಳ್ಳಿ, ಆಫೀಸಿಗೆ ಬಂದಿದಾರೆ ಇಲ್ವಾ ಅಂತ. ಅಯ್ಯೋ, ನನ್ಗೆ ಯಾರು ಗೊತ್ತಿಲ್ಲ ಮೇಡಮ್ ಅಲ್ಲಿ. ನಾನು ಯಾರ ನಂಬರ್ ಇಸ್ಕೊಂಡಿಲ್ಲ. ಸುಮ್ಮಾ ಮೇಡಮ್ ಇಸ್ಕೊಂಡಿದ್ರೆ ಡಿಲೀಟ್ ಮಾಡಕ್ ಅಮ್ಮನ್ ನಂಬರು. ಅಮ್ಮನ್ ಒಂಥರ ರ್ಯಾಶ್ ಆಗಿ ಮಾತಾಡ್ಲು. ಹೋಗಿದ್ರಲ್ಲ ಅವ್ರ ಹತ್ರ ನೀವು ಮಾಡಿಸ್ಕೊಳ್ಳಿ ಹಾಗೆ ಹೀಗೆ ಅಂತಂದ್ರು. ಆಯ್ತು ಬಿಡಿ ಮೇಡಮ್, ನಾನು ಬೇರೆ ಹೇಳ್ಬಿಟ್ಟಿದ್ದೀನಿ, ಮಾಡ್ಬೇಡ್ರಿ ಅಂತ ಹೇಳ್ತೀನಿ. ಎಲ್ಲಿ ಆಫೀಸ್ ಹೊರಟ್ರ ಮೇಡಮ್? ನಾನು ನಿಮ್ಗೆ ಫೋನ್ ಮಾಡ್ತೀನಿ ಬಿಡಿ. ಸಂಜೆ ಒಳಗಡೆ ಮಾಡಿದ್ರೆ ಒಂದ್ ಸ್ವಲ್ಪ ನಾನು ವ್ಯವಸ್ಥೆ ಮಾಡಿಸ್ಬಿಡ್ತೀನಿ ಮೇಡಮ್ ಸ್ವಲ್ಪ. ಆಯ್ತು, ತಲೆ ಕೆಡ್ಸ್ಕೊಬಿಡಿ ಮೇಡಮ್. ಈಗ ಹಲೋ ಮೇಡಮ್, ಹೇಳಿ. ಈಗ ಅದಕ್ಕೆ ಕೇಸ್ ವರ್ಕರ್ ಏನ್ ಸೈನ್ ಬೇಕಾಗಿಲ್ಲಲ್ಲ? ಬೇಡ, ಯಾರು ಬೇಕಾಗಿಲ್ಲ. ಹೌದಾ? ಸಾಹೇಬ್ರದ್ದು ನಿಮ್ದು ಅಷ್ಟೇನಾ ಮೇಡಮ್? ಸರಿ ಮೇಡಮ್, ಆಯ್ತು. ಒಂದ್ ಸ್ವಲ್ಪ ದಯವಿಟ್ಟು ಬೇಗ ಮಾಡ್ಬಿಟ್ರೆ ನನ್ಗೆ ಅಲ್ಲಿ ಕಮಿಟಿಗೆ ಹೋದ್ರೆ ನಾನು ಅಲ್ಲಿ ಯಾರಿಗಾನ ಒಪ್ತೀನಿ, ಇಲ್ಲ ನಿಮ್ಗೆ ಏನಾದ್ರು ಒಪ್ಸೋ ಪ್ರಯತ್ನ ಏನಾದ್ರು ಕೊಡ್ತೀನಿ. ಆಯ್ತು, ತಗೊಂಡ್ಬಿಡಿ. ಫಸ್ಟ್ ಇಲ್ಲಿ ಹೋದ ತಕ್ಷಣ ಆಮೇಲೆ ಅಲ್ಲಿ ನಾನು ಹೇಳ್ತೀನಿ. ನೀವ್ ಇನ್ನು ಏನ್ ಹೇಳಿಲ್ಲ, ಲಾಸ್ಟ್ ಆಗಿ ಏನಾನ ಹೇಳಿದಾಗ ನನಗೆ ಭಯ ಆಗ್ಬಿಡ್ತದೆ ಮೇಡಮ್. ನನಗೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಹತ್ರ. ಯಾಕಂದ್ರೆ ಹ್ಞೂ ಮೇಡಮ್, ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ. ನನ್ ನಿಜ ನೀವು ಏನ ಮಾಡ್ಕೊಳ್ರಿ, ನನ್ಗೆ ಅಷ್ಟು ಕೊಡಕ್ಕೆ ಅವತ್ತು ಹೇಳಿದ್ನಲ್ಲ ಆ ನಂಬರ್ ಕೊಡಕ್ ರೆಡಿ. ಸರಿ, ಆಯ್ತು, ನಾನು ಮಾತಾಡ್ತೀನಿ. ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್, ಹೇಳಿ. ಎಸ್ ಕೃಷ್ಣ ಬೈರೇಗೌಡ್ರೆ, ನಾವು ಯಾವುದೇ ಸರಿಯಾದ ಸಾಕ್ಷ್ಯವನ್ನ ಹುಡುಕ್ತಾ ಇದ್ದೇವೆ, ಸರಿಯಾದ ಸಾಕ್ಷ್ಯ ಸಿಕ್ಕದ ಕೂಡಲೇ ಆಕ್ಷನ್ ತಗಂತೀವಿ ಅಂತ ಹೇಳ್ತಾ ಇದ್ರಲ್ಲ, ಸಾಕಾ ಇಷ್ಟು ಸಾಕ್ಷ್ಯ ನಿಮಗೆ? ಖುಲ್ಲಂಖುಲ್ಲ ನಡೀತಾ ಇದೆಯಲ್ರಿ. ಇನ್ನು ಎಷ್ಟು ದೊಡ್ಡ ಸಾಕ್ಷ್ಯ ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ ಬೈರೇಗೌಡ್ರೆ. ಸಾಕ್ಷಿ ಇಲ್ಲ, ಸಾಕ್ಷಿ ಸಿಕ್ಕಿದ್ರೆ ಅತಿ ಶೀಘ್ರದಲ್ಲಿ ಮಮತಾ ಅವ್ರನ್ನ ತೆಗೆದಾಕ್ತೀವಿ ಅಂತ ಹೇಳಿದ್ರು. ಫ್ರೀಡಂ ಟಿವಿ ಸಾಕ್ಷಿಗಳ ಸಮೇತ ನಿಮ್ಮ ಎದುರುಗಡೆ ನಿಂತ್ಕೊಳ್ತಾ ಇದೆ. ಏನ್ ಹೇಳ್ತೀರಿ ಇದಕ್ಕೆ? ಭ್ರಷ್ಟ ಅಧಿಕಾರಿಗಳಿಗೆ ನೀವು ಸಿಂಹ ಸ್ವಪ್ನವಾಗಿದ್ರಿ. ಭ್ರಷ್ಟ ತಹಶೀಲ್ದಾರ್ ಮಮತಾ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ನಿಮಗೆ? ನಮ್ಮ ಪ್ರತಿನಿಧಿ ಕೇಳಿದಾಗ ಅದಕ್ಕೆ ಜಾರಿಕೊಳ್ಳುವಂತಹ ಉತ್ತರವನ್ನ ಕೊಟ್ರಿ, ಸಾಕ್ಷಿ ಇಲ್ಲ ಅಂತ ಹೇಳಿ. ಈಗ ಸಾಕ್ಷಿ ತೋರಿಸಿದ್ದೇವೆ, ಮುಂದೇನ್ ಆಕ್ಷನ್ ತಗಂತೀರಾ?
ನೀವೇನೋ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಮತ್ತೆ ಈ ಸುದ್ದಿಯನ್ನ ಬಿತ್ತರಿಸ್ತೇವೆ. ಜನಸಾಮಾನ್ಯರಿಗೆ ಕಷ್ಟ ಆಗ್ಲಿಕ್ಕೆ ಬಿಡೋದಿಲ್ಲ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.